ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಒಂದು ಮೊಬೈಲ್ ಶೋರೂಮಲ್ಲಿ ನೀವು ಟ್ಯಾಕ್ಸ್ ಬಿಲ್ಲನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮೊಬೈಲ್ ಶೋರೂಮಿನ ಒಂದು ಬಿಲ್ಲನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ನಾನು ಟೋಟಲನ್ನು ಕಂಡುಹಿಡಬೇಕಾದ್ರೆ ನಿಮಗೆ ಶಾರ್ಟ್ಕಟ್ ಕೀ ಮೂಲಕ ಕಂಡುಹಿಡ್ಬೋದು. ಆಲ್ಟ್ ಮತ್ತು ಈಕ್ವಲನ್ನು ಹಾಕಿ ಎಂಟರನ್ನು ಹೊಡೆದ್ರೆ ನಿಮಗೆ ಟೋಟಲ್ ಬರುತ್ತೆ. ಸೊ ಟೋಟಲನ್ನು ಆಧಾರವಿಟ್ಕೊಂಡು ಡಿಸ್ಕೌಂಟನ್ನು ಕಂಡುಹಿಡಬೇಕಾಗತ್ತೆ. ಈಕ್ವಲ್ಸ್ ಹಾಕ್ಕೊಳ್ಳಿ, ಟೋಟಲ್ ಅಮೌಂಟ್ ಇಂಟು ಡಿಸ್ಕೌಂಟ್ ಪರ್ಸಂಟೇಜನ್ನು ನೀವು ತೊಗೊಳ್ಳಿ. ಸೊ ನೆಕ್ಸ್ಟ್ ಸಬ್ ಟೋಟಲ್ ಅಂತ ಬರುತ್ತೆ. ಸೊ ಈ ಸಬ್ ಟೋಟಲ್ ಮೀನ್ಸ್ ಅದೆರಡು ಡಿಸ್ಕೌಂಟನ್ನು ಕಳೆದು ಎಷ್ಟು ಬರುತ್ತೆ ಅಂತ. ಈಕ್ವಲ್ಸ್ ಟೋಟಲ್ ಮೈನಸ್ ನಿಮಗೆ ಡಿಸ್ಕೌಂಟನ್ನು ಕಳೆದ್ರೆ ನಿಮಗೆ ಸಬ್ ಟೋಟಲ್ ಬರುತ್ತೆ. ಸಬ್ ಟೋಟಲ್ ಮೇಲೆ ನೀವು ಜಿ ಎಸ್ ಟಿಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಈಕ್ವಲ್ ಸಬ್ ಟೋಟಲ್ ಇಂಟು ಜಿ ಎಸ್ ಟಿ ಪರ್ಸೆಂಟೇಜ್ ಅಂದರೆ 18% ಹಾಕಿದ್ದಾರೆ. ಸೊ 18% ತೊಗೊಂಡಿದ್ದೀನಿ. ನೆಕ್ಸ್ಟ್ ಗ್ರ್ಯಾಂಡ್ ಟೋಟಲ್ ಅಂದರೆ ಈಕ್ವಲ್ಸ್ ನೋಡಿ ಸಬ್ ಟೋಟಲ್ ಪ್ಲಸ್ ಜಿ ಎಸ್ ಟಿ ರೇಟ್ ಇದಿಷ್ಟನ್ನು ಸೇರಿಸಿದರೆ ಗ್ರ್ಯಾಂಡ್ ಟೋಟಲ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ನೋಡಿ ಟೋಟಲ್ ಕಂಡುಹಿಡಲಿಕ್ಕೆ ಆಲ್ಟ್ ಹಿಡಿದು ಈಕ್ವಲ್ಸನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಡಿಸ್ಕೌಂಟನ್ನು ಈಕ್ವಲ್ಸ್ ಟೋಟಲ್ ಇಂಟು ಡಿಸ್ಕೌಂಟ್ ಪರ್ಸಂಟೇಜನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಸಬ್ ಟೋಟಲನ್ನು ಕಂಡುಹಿಡಬೇಕಾದ್ರೆ ಟೋಟಲ್ ಮೈನಸ್ ಡಿಸ್ಕೌಂಟ್ ಹಾಕಿದರೆ ಸಬ್ ಟೋಟಲ್ ಬರುತ್ತೆ. ಸಬ್ ಟೋಟಲನ್ನು ಆಧಾರವಾಗಿ ಇಟ್ಕೊಂಡು 18% ಜಿ ಎಸ್ ಟಿಯನ್ನು ಆ್ಯಡ್ ಮಾಡಿ. ಅದರ ಮೇಲೆ ನೀವು ಗ್ರ್ಯಾಂಡ್ ಟೋಟಲನ್ನು ಮಾಡಬೇಕು. ಸಬ್ ಟೋಟಲ್ ಪ್ಲಸ್ ಜಿ ಎಸ್ ಟಿ ಪರ್ಸಂಟೇಜನ್ನು ಹಾಕಿದರೆ ಗ್ರ್ಯಾಂಡ್ ಟೋಟಲ್ ಬರುತ್ತೆ. ಈ ರೀತಿಯಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.